ನಮಸ್ಕಾರ ವೀಕ್ಷಕರೇ, ಜೆಟಿವಿ ನ್ಯೂಸ್ಗೆ ಸ್ವಾಗತ. ಸರ್ಕಾರ ಒಂದು ಕಡೆ ಪ್ರತಿ ಹನಿ ನೀರು ಅಮೂಲ್ಯ ಎಂದು ಜಾಗೃತಿ ಮೂಡಿಸುತ್ತಿದ್ದರೆ, ಮತ್ತೊಂದು ಕಡೆ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಕಚೇರಿ ಗೇಟಿನ ಮುಂದೆಯೇ ಕುಡಿಯುವ ನೀರು ವ್ಯರ್ಥವಾಗಿ ಹರಿಯುತ್ತಿದೆ. ಅಧಿಕಾರಿಗಳು ಕಣ್ಣೆದುರೇ ಈ ಅವಾಂತರ ನಡೆಯುತ್ತಿದ್ದರೂ ಇದನ್ನು ತಡೆಗಟ್ಟುವ ಕನಿಷ್ಠ ಪ್ರಯತ್ನವೂ ಕಾಣುತ್ತಿಲ್ಲ. ಇದು ಬೆಂಗಳೂರು ದಕ್ಷಿಣ ಜಿಲ್ಲೆ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಕಂದಾಯ ಭವನ ರಾಮನಗರ ಕಚೇರಿ ಎದುರಿನ ದೃಶ್ಯ. ಒಡೆದಿರುವ ಕುಡಿಯುವ ನೀರಿನ ಪೈಪ್ನಿಂದ ಅಮೂಲ್ಯವಾದ ನೀರು ನಿರಂತರವಾಗಿ ಪೋಲಾಗುತ್ತಿದೆ. ಕಚೇರಿ ಗೇಟಿನ ಮುಂದೆಯೇ ನೀರು ಹರಿಯುತ್ತಿದ್ದರೂ ಅಧಿಕಾರಿಗಳು ಮಾತ್ರ ಮೌನ ವಹಿಸಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಒಂದು ಹನಿ ನೀರು ಅಮೂಲ್ಯ ಎನ್ನುವ ಸಂದೇಶ ಕೇವಲ ಜನರಿಗಷ್ಟೇನಾ? ಅಧಿಕಾರಿಗಳು ಈ ಜವಾಬ್ದಾರಿ ಅನ್ವಯಿಸಬೇಕಲ್ಲವೇ? ದಯವಿಟ್ಟು ಅಮೂಲ್ಯ ಕುಡಿಯುವ ನೀರನ್ನು ರಕ್ಷಿಸಿ, ನೀರು ಉಳಿಸಿ ಎಂದು ಹೇಳುವುದಷ್ಟೇ ಸಾಕಾಗುವುದಿಲ್ಲ. ಮೊದಲು ಪೋಲಾಗುತ್ತಿರುವ ನೀರನ್ನು ಉಳಿಸಿ. ನಮಸ್ಕಾರ ಬಂಧುಗಳೇ, ನಾನು ಇವತ್ತು ರಾಮನಗರ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ 3ನೇ ಮಾಡಿ ಕಂದಾಯ ಭವನ ರಾಮನಗರ ತಾಲೂಕು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಇದೆ. ಇಲ್ಲಿನ ವ್ಯವಸ್ಥೆ ಏನಾಗಿದೆ ಅಂತಂದರೆ ನೋಡಿ, ಇದು ಹೆದ್ದಾರಿ. ಪ್ರತಿಯೊಬ್ಬರು ಈ ರಸ್ತೆಯಲ್ಲೇ ಬರಬೇಕು. ರಾಮನಗರ ಬರಬೇಕಾದ್ರೆ ಇದು ಹೆದ್ದಾರಿ. ಇದು ಈ ರಸ್ತೆಯಲ್ಲಿ ಏನಾಗಿದೆ ಅಂತಂದರೆ ನೋಡಿ, ಇವ್ರಿಗೆ ನಮ್ಮ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಂತ ಹಾಕ್ಬಿಟ್ಟಿದ್ದಾರೆ. ಅವರು ಈ ನೀರನ್ನ ನೋಡಿ, ಈ ನೀರು ಉಳಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಅವ್ರ ಕೈಯಲ್ಲಿ. ಎಷ್ಟು ಫೋಲ್ ಆಗ್ತಾ ಇದೆ, ಎಷ್ಟು ಜನಕ್ಕೆ ನೀರಾಗುತ್ತಿದ್ದು. ಅಂದರೆ ಇವರು ಪ್ರಾಧಿಕಾರ ಇಟ್ಕೊಂಡು ಇವ್ರ ಆಫೀಸ್ ಹತ್ರ ನೀರು ಉಳಿಸ್ಕೊಳ್ಳೋಕ್ಕಾಗದೇ ಇದ್ಮೇಲೆ ರಾಮನಗರದ ಯಾವ ರೀತಿ ಇವರು ಸೇವ್ ಮಾಡ್ತಾರೆ, ಜನಕ್ಕೆ ನೀರು ಯಾವ ರೀತಿ ಕೊಡ್ತಾರೆ, ಯಾವ ರೀತಿ ಇವರು ಇದು ಮಾಡ್ತಾರೆ ನೋಡಿ. ಇದನ್ನೇ ಕಲ್ಲಾಕಿ ಮುಚ್ಚಿದ್ದಾರೆ. ನೀರು ಪೋಲಾಗ್ತಾ ಇದೆ. ಇವತ್ತು ಒಂದು ಹನಿಗೂ ನಮ್ಮ ಜನ ಒದ್ದಾಡ್ತಾ ಇದ್ದಾರೆ. ರೈತರು ಮಳೆ ಇಲ್ದಿರ ಬರಗಾಲ ಅಂತಂದ್ಬಿಟ್ಟು ಘೋಷಣೆ ಮಾಡಿದ ಸರ್ಕಾರ, ಅಂಥ ಟೈಮಲ್ಲಿ ಇಷ್ಟೊಂದು ನೀರು ನೋಡಿ, ಇಷ್ಟು ನೀರು ಪೋಲಾಗ್ತಿದೆ ಅಂದರೆ ಇದು ಒಂದು ದಿವಸಕ್ಕೆ ಇಷ್ಟು ನೀರು ಪೋಲಾದರೆ 24 ಅವರ್ ಎಷ್ಟು ನೀರು ಪೋಲಾಗ್ಬೋದು? ಎಷ್ಟು ಜನಕ್ಕೆ ನೀರಿನ ಅವಶ್ಯಕತೆ ಇದೆ ಗೊತ್ತಾ? ಇವತ್ತು ನಮ್ಮ ಸರ್ಕಾರ ಹೇಳುತ್ತೆ, ಒಂದು ಹನಿ ಕೂಡ ಉಳಿಸಿ, ನೀರು ಉಳಿಸಿ ಅಂತ ಹೇಳ್ತಾ ಇರ್ತದೆ ಅಲ್ವಾ? ಇಲ್ಲಿ ನೋಡಿ, ನೀರು ಉಳಿಸಿ ಅಂತ ಅಲ್ಲಿ ಹೇಳ್ತಾರೆ, ಬಬ್ಬೆ ಹೊಡಿತಾರೆ. ಇಲ್ಲಿ ನೋಡಿದ್ರೆ ಹನಿಯಲ್ಲ, ಕಚೇರಿ ಮುಂದೆನೆ ನೋಡಿ, ಪ್ರಾಧಿಕಾರದ ಕಚೇರಿ ಮುಂದೆನೆ ರಾಮನಗರ 3ನೇ ಮಾಡಿ ಕಂದಾಯ ಭವನ ರಾಮನಗರ ಬೆಂಗಳೂರು ದಕ್ಷಿಣ ಬೋರ್ಡೆ ತೋರಿಸ್ತಾ ಇದೆ ನೋಡಿ. ಆಮೇಲೆ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಇದು ನೋಡಿ, ಇವ್ರಿಗೆ ದೊಡ್ಡದಾದ ಒಂದು ಒಳ್ಳೆ ನಮ್ಮ ವಿಧಾನಸೌಧ ಇಲ್ಲ, ಆ ಥರ ಬಿಲ್ಡಿಂಗ್ ಕಟ್ಕೊಟ್ಟಿದ್ದಾರೆ. ಅದು ಸ್ವಚ್ಛತೆ ಇಟ್ಕೊಳ್ಳೋಕ್ಕೂ ಇವ್ರಿಗೆ ಆಗ್ತಾ ಇಲ್ಲ. ಇಲ್ಲಿ ನೋಡಿ, ಭವನ ರಾಮನಗರ ಭವನ ಕಂದಾಯ ಭವನ ರಾಮನಗರ. ಇಂಥ ಜಾಗದಲ್ಲಿ ನೋಡಿ, ಈ ಥರ ಬಿಲ್ಡಿಂಗ್ ಕೊಟ್ಬಿಟ್ಟು ಅವ್ರು ಓಡಾಡೋ ರಸ್ತೆನೆ, ಸಾರ್ವಜನಿಕರು ಮತ್ತು ಅಧಿಕಾರಿಗಳು ಓಡಾಡೋ ರಸ್ತೆಯಲ್ಲಿದೆ. ಇಷ್ಟೊಂದು ನೀರು ನೋಡಿ, ಎಷ್ಟು ನೀರು ನೋಡಿ, ಇಷ್ಟು ನೀರು ಪೋಲಾಗ್ತಿದೆಯಲ್ಲ. ಈ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ನೋಡಿ. ಈ ಅಧಿಕಾರಿಗಳು ಕಣ್ಣು ಕಾಣಿಸ್ತಾ ಇಲ್ವಾ ನೋಡಿ? ಈ ರಸ್ತೆಯಲ್ಲಿ ನಿಂತಿದೆ ನೀರೆಲ್ಲ ನೋಡಿ, ರಸ್ತೆಯಲ್ಲಿ ನಿಂತಿದೆ. ಇದನ್ನ ಸರಿಪಡಿಸೋಕ್ಕಾಗಲ್ಲ ಅಂದಮೇಲೆ ಹೆಂಗೆ ನಮ್ಮ ರಾಮನಗರನ ಉಳಿಸ್ಕೊಳ್ತಾರೆ ಅಲ್ಲವರ ಅಧಿಕಾರಿಗಳು? ನಮ್ಮ ಕಂದಾಯ ಇಲಾಖೆ ಯಾವ ರೀತಿ ಕೆಲಸ ಮಾಡ್ತಿದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ನೋಡಿ. ಇದಕ್ಕೆ ಕಲ್ಲಾಕಿ ಇದು ಮಾಡಿ ಕಲ್ಲಾಕಿ ಮುಚ್ಚಿದ್ದಾರೆ, ಯಾರು ಗೊತ್ತಾಗಬಾರ್ದು ಅಂತ. ಆಗಲೂ ಪಾಪ ನಮ್ಮ ನೀರು ಕಾವೇರಿ ನೀರು ಹೆಂಗೆ ಹೋಗ್ತಾ ಇದೆ ನೋಡಿ, ಎಷ್ಟು ಫೋಲ್ ಆಗ್ತಾ ಇದೆ. ಇದು ಯಾವ ರೀತಿ ನಮ್ಮ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದು ಸಾಕ್ಷಿ. ಇದಕ್ಕೆ ಸಾರ್ವಜನಿಕರೇ ಇದಕ್ಕೆ ಅವ್ರಿಗೆ ಬುದ್ಧಿ ಹೇಳಬೇಕು, ಅವ್ರಿಗೆ ಶೇರ್ ಮಾಡಿ. ಯಾರು ಅಧಿಕಾರಿಗಳಿದ್ದಾರೆ, ಇಲ್ಲಿ ಕಂದಾಯ ಅಧಿಕಾರಿಗಳಿದ್ದಾರೆ, ಮತ್ತೆ ಈ ಐಷಾರಾಮಿ ನಮ್ಮ ತೆರಿಗೆ ಹಣದಿಂದ ಕಟ್ಟಿರುವ ಕಂದಾಯ ಭವನ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಂತ ನಾವೇನು ಹೇಳ್ತೀವಿ, ಅದರ ಮೇನ್ ಗೇಟಲ್ಲೇ ಈ ಥರ ಆಗ್ತಿದೆಯಲ್ಲ. ಈಗ ನಮ್ಮ ರೈತರ ಬಗ್ಗೆ ಮತ್ತು ಇಲ್ಲಿರುವಂಥ ಸ್ಥಳೀಕರ ಬಗ್ಗೆ ಯಾವ ರೀತಿ ಕಾಳಜಿ ವಹಿಸ್ತಾರೆ ಅಂತ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅದನ್ನು ಸಾರ್ವಜನಿಕರು ಹೇಳಬೇಕು. ಇಲ್ಲ ರಾಮನಗರ ಜಿಲ್ಲೆಯ ಎಲ್ಲ ನಮ್ಮ ವೀಕ್ಷಕರು ಮತ್ತು ನಮ್ಮ
ರೈತರು ಅಣ್ಣ ತಮ್ಮದಿರು ಎಲ್ಲರೂ ಇದಕ್ಕೆ ನೀವೇ ಉತ್ತರ ಕೊಡಬೇಕು. ಏಕೆಂದರೆ ನನ್ನ ಕೆಲಸ ಏನು ಅಂತಂದರೆ ಈ ಥರ ಪೋಲ್ ಆಗ್ತಿದೆ ಅಂತ ಅಧಿಕಾರಿಗಳು ತೋರಿಸ್ತಾ ಇದ್ದೀನಿ. ಯಾಕೆಂದರೆ ತೋರಿಸ್ತಾ ಇದ್ದೀನಿ ಅಂತಂದರೆ ಏನಕ್ಕೆ ತೋರಿಸ್ತಾ ಇದ್ದೀನಿ ಗೊತ್ತಾ, ನಮ್ಮ ರಾಮನಗರದಲ್ಲಿ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಒಂದು ಬೃಹತ್ತಾಕಾರದ ಐಷಾರಾಮಿ ಆಫೀಸ್ನ ಕಟ್ಟಿದ್ದೀವಿ. ಇಲ್ಲಿ ಏನಕ್ಕೆ ಕಟ್ಟಿದ್ದೀವಿ, ನಮ್ಮ ಜನಗಳ ಸೇವೆ ಮಾಡಲಿ ಅಂತ. ಅವರ ಗೇಟ್ ಮುಂದೆನೆ ಈ ಥರ ಒಂದು ನೀರು ಪೋಲಾಗ್ತಿದೆಯಲ್ಲ, ಒಂದು ಹನಿ ಕೂಡ ಮುಖ್ಯ ಆಗ್ತದಲ್ವಾ. ನೋಡಿ ಎಷ್ಟು ನೀರು ಹೋಗ್ತಾ ಇದೆ. ಈ ನೀರನ್ನ ಯಾರು ತಡೆಯೋರು ಅಲ್ವಾ. ಎಲ್ಲ ಅಧಿಕಾರಿಗಳು ಇದೇ ರಸ್ತೆಯಲ್ಲಿ ಹೋಗ್ಬೇಕು, ಇದೇ ರಸ್ತೆಯಲ್ಲಿ ಹೋಗ್ತಾರೆ, ತಿರ್ಗಿ ಆ ರಸ್ತೆಯಲ್ಲಿ ಬರ್ತಾರೆ. ಇದು ಯಾರು ಕಂಡು ಕಾಣಿಸೇ ಇಲ್ವಾ? ಯಾರು ಕಂಡು ಕಾಣಿಸಿಲ್ಲ ಇದನ್ನ. ನೋಡಿ ಇಲ್ಲಿ ಸ್ಥಳೀಕರು ಒಬ್ರು ಬರ್ತಾ ಇದ್ದಾರೆ, ಅವ್ರನ್ನ ಕೇಳೋಣ ಒಂದ್ಸತಿ, ಮಾತು ಕೇಳೋಣ. ಇರಿ ಒಂದು ನಿಮಿಷ, ಈ ಸ್ಥಳೀಕರು ಬರ್ತಾ ಇದ್ದಾರೆ, ಅವ್ರನ್ನ ಕೇಳೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್ ಇಲ್ಲಿ ನೀವು ಬಂದಿರೋ ಕಂದಾಯ ಇಲಾಖೆ ಬಂದಿದ್ದೀರಾ? ಹೌದು ಸರ್. ಇಲ್ಲಿ ನೋಡಿ ನೀರು ಹೋಗ್ತಿದ್ಯಲ್ಲ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಸರ್, ಇವರು ಇಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ಸರ್ಕಾರದ್ದು ನಮ್ಮ ಪಬ್ಲಿಕ್ ಟ್ಯಾಕ್ಸ್ ಮನಿ ತಗೊಂಡು ಪೋಲ್ ಮಾಡ್ತಿದ್ದಾರೆ. ಇವರಿಂದ ₹1 ಅಭಿವೃದ್ಧಿ ಇಲ್ಲ. ಇಲ್ಲಿ ನೋಡಿ, ಕುಡಿಯೋಕೆ ಇವತ್ತಿನ ಸಿಚುವೇಶನ್ ಅಲ್ಲಿ ಮಳೆ ನೀರು ಅಭಾವ ಎಷ್ಟಿದೆ ಅಂತ ನಿಮ್ಗೆ ಗೊತ್ತು. ನೀರನ್ನ ಯಾವ ತರ ಪೋಲ್ ಮಾಡ್ತಿದ್ದಾರೆ ಏನೋ, ಜನಗಳಿಗೆ ನೀರಿನ ಕಷ್ಟ ಏನು ಅಂತ ಜನಗಳಿಗೆ ಗೊತ್ತು. ಇವರೇನು ₹1 ದುಡ್ಡು ಕಟ್ಟಬೇಕಾ ಇದಕ್ಕೆ? 4 ಆನೆ ದುಡ್ಡು ಕಟ್ಟಲ್ಲ. ಯಾರ್ದು ಹೋದ್ರೆ ಏನು ಇವ್ರಿಗೆ? ಇವ್ರ ತಲೆನೇ ಕೆಡಿಸ್ಕೊಳ್ಳಲ್ಲ ಇದ್ರ ಬಗ್ಗೆ. ಇಲ್ಲಿ ₹1 ಸೌಲಭ್ಯ ಇಲ್ಲ ಇವರಿಂದ, ₹1 ಉಪಯೋಗ ಇಲ್ಲ, ₹1 ಅಭಿವೃದ್ಧಿ ಇಲ್ಲ ಇವ್ರುಗಳಿಂದ. ಸರ್, ಇದು ಲಕ್ಷಾಂತರ ದುಡ್ಡು ನಮ್ಮ ತೆರಿಗೆ ಹಣ ಖರ್ಚು ಮಾಡಿ ಇವ್ರಿಗೆ ಬಿಲ್ಡಿಂಗ್ ಕಟ್ಕೊಟ್ಟಿದ್ದಾರೆ. ಏನಕ್ಕೆ ಕಟ್ಕೊಟ್ಟಿದ್ದಾರೆ? ಜನಗಳ ಸೇವೆ ಮಾಡಿ ಅಂತ. ಇವರು ಇವರು ಜನಗಳ ಸೇವೆ ಮಾಡಲ್ಲ, ಇಲ್ಲಿ ಬೇರೆಯವರು ಬಾಡಿಗೆ ಕೊಡ್ತಾರೆ. ಇವರು ಕಟ್ಟಿರೋ ಇಷ್ಟು ಆಫೀಸ್ ಇದೆಯಲ್ಲ, ಇಷ್ಟು ಬಿಲ್ಡಿಂಗ್, ಈ ಬಿಲ್ಡಿಂಗ್ ಅಲ್ಲಿ ಇಷ್ಟು ರೂಮ್ಗಳು ಕಟ್ಟಿದ್ದಾರೆ, ಇಷ್ಟು ಆಫೀಸ್ಗಳು ಕಟ್ಟಿದ್ದಾರೆ. ಒಂದು ಆಫೀಸಲ್ಲಿ ಆಕ್ಯುಪೆನ್ಷನ್ ಯಾವ್ದಾರ ಫುಲ್ ಫಿಲ್ ಆಗಿರೋ ತೋರಿಸಿ ನೋಡೋಣ. ಒಂದು ಇಲ್ಲ. ನಮ್ಮ ಪಬ್ಲಿಕ್ ಟ್ಯಾಕ್ಸ್ ಮನಿ ಪೋಲ್ ಮಾಡಬೇಕು, ಅದಕ್ಕೋಸ್ಕರ ಕಟ್ಟಿದ್ದಾರೆ ಅಷ್ಟೇ. ಇಲ್ಲಿ ಯಾರು ಇಲ್ಲ, ಕರೆಕ್ಟಾಗಿ ಒಬ್ರು ಆಫೀಸರ್ಗಳು ಬಂದ್ರು ಸಿಕ್ಕಲ್ಲ. ಇಲ್ಲಿ ಆಫೀಸ್ ಚೇಂಬರ್ಗಳೆಲ್ಲ ಖಾಲಿ ಇರ್ತದೆ, ಯಾರು ಇರಲ್ಲ ಇಲ್ಲಿ. ಸರ್, ಇವತ್ತು ನಮ್ಮ ಸರ್ಕಾರಗಳು ಹೇಳ್ತವೆ ಒಂದು ಹನಿ ಕೂಡ ನಮಗೆ ಅಮೂಲ್ಯವಾದದ್ದು ಅಂತ. ಇಲ್ಲಿ ನೋಡಿ, ಇಲ್ಲಿ ಇಷ್ಟೊಂದು ನೀರು ಪೋಲ್ ಆಗ್ತಿದೆಯಲ್ಲ ಸರ್, ಅದಕ್ಕೆ ಏನ್ ಹೇಳ್ತೀರಾ? ಹನಿ ಕುಡಿದ್ರೇನೆ ಹಳ್ಳ ಅಂತ ಹೇಳೋದು. ಇಲ್ಲಿ ನೋಡಿ ನೀವು, ನೀರು ಹನಿ ಎಲ್ಲ ಇಲ್ಲಿ ಹರ್ಕೊಂಡು ಹೋಯ್ತಿದ್ರು, ಇಲ್ಲಿ ತಿರುಗಿ ನೋಡೋರು ಯಾರಿಲ್ಲ. ಅವ್ರ ಆಫೀಸರ್ಗಳೆಲ್ಲ ಅಲ್ಲೇ ಕೂತಾರ ನೋಡಿ. ಇದಕ್ಕೆ ಇವಾಗ ಐಆರ್ ಆಫೀಸರೇ ಬರಬೇಕು ಅಂತ ಏನಿಲ್ಲ. ಕೆಳಗಡೆ ಕೆಲಸ ಮಾಡೋರು ಇದು ನೋಡಿ, ಇಮಿಡಿಯೇಟ್ ಆಗಿ ಇದಕ್ಕೆ ವ್ಯವಸ್ಥೆ ಮಾಡಿ. ಗಮನಕ್ಕೆ ಬಂದಿರೋದು ಸರ್, ಗಮನಕ್ಕೆ ಬಂದಿರೋದು. ಅವ್ರ ಮನೇಲೆಲ್ಲ ಫ್ರೀಯಾಗಿ ನೀರು ಹೋಗುತ್ತಲ್ಲ ಸರ್, ಕಾಸಲ್ಲಿ ಕೊಡ್ತಾರೆ ಅವರು. ಸರ್, ಆಮೇಲೆ ಇವತ್ತು ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ, ರಕ್ತ ಬೇಕಾದ್ರೆ ಸಿಗುತ್ತೆ, ನೀರು ಸಿಗಲ್ಲ ಸರ್. 100%. ನೀರು ಏನಿದ್ರು ಪ್ರಕೃತಿಯಿಂದ ಬರೋದದ್ದು. ರಕ್ತ ನಮ್ಮ ಬ್ಲಡ್, ನಮ್ಮ ಮೈಯಿಂದ ನಾವು ಇದು ಮಾಡ್ಕೋಬಹುದು. ರಕ್ತ ಬೇಕಾದ್ರೆ ಸಿಗುತ್ತೆ, ನೀರು ಸಿಗುತ್ತಾ ಸರ್? ಯಾವ ಕಾರಣಕ್ಕೂ ಸಿಗಲ್ಲ ಸರ್. ಇವತ್ತು ನೋಡಿ, ನಮ್ಮ ಭೂಮಿಗಳೆಲ್ಲ ಫಲವತ್ತಾದ ಭೂಮಿಗಳನ್ನ, ನಮ್ದು ಫಲವತ್ತಾದ ಭೂಮಿಗಳು, ನಮ್ಮ ರೈತರು, ನಮ್ಮ ಪೂರ್ವಜರಿಂದ ನಾವು ಅಲ್ಲೇ ಉಳ್ಕೊಂಡು ಬೆಳ್ಕೊಂಡು ಬಂದಿರೋದು. ನಾವು ಏನ್ ಹೇಳಿ, ನಾವು ಅಲ್ಲೇ ಒಳ ಉಳ್ಕೊಂಡು ಭತ್ತ ಆಗಿರ್ಬೋದು, ರಾಗಿ ಆಗಿರ್ಬೋದು, ತೆಂಗಾಗಿರ್ಬೋದು, ಏನೋ ಇದನ್ನೆಲ್ಲ ನಾವು ಬೆಳ್ಕೊಂಡು ನಾವು ಜೀವನ ಮಾಡ್ಕೊಂಡ್ ಬಂದಿರೋ. ಅದನ್ನೆಲ್ಲ ಕಿತ್ಕೊಂಡು ತಿನ್ನಕ್ ಹೋಯ್ತಾರೆ. ಇವ್ರಿಗೆ ಅದ್ರ ಬಗ್ಗೆನೇ ಜವಾಬ್ದಾರಿ ಇಲ್ಲ. ಅವ್ರಿಗೆ ಈ ನೀರ್ ಬಗ್ಗೆ ತಲೆ ಕೆಡ್ಸ್ಕೊತಾರ ಸರ್. ಇವರು ಯಾವ ಕಾರಣಕ್ಕೂ ತಲೆ ಕೆಡ್ಸ್ಕೊಳ್ಳಲ್ಲ ಸರ್. ಆಮೇಲೆ ಇವತ್ತು ನಮ್ಮ ಸರ್ಕಾರ ಬರಗಾಲ ಅಂತ ಘೋಷಣೆ ಮಾಡಿದೆ, ನೀರ್ ಸಿಗ್ತಾ ಇಲ್ಲ ಅಂತ. ಒಂದ್ ನಿಮಿಷ ಸರ್, ಗ್ರೇಟರ್ ಬೆಂಗಳೂರು ಅಂತ ಹೇಳ್ತಾ ಇದ್ದೀರಾ, ಅದು ನೋಡಿ ಸರ್, ಅಲ್ಲಿ ಕಸಗಳನ್ನ ಇವತ್ತು ಏನಾಗಿದೆ ಸರ್, ಬರಗಾಲದ ಘೋಷಣೆ ಮಾಡಿದೆ, ನೀರು ಮಳೆ ಇಲ್ಲ. ಇವತ್ತು ರೈತರುಗಳು ಎಷ್ಟೋ ಸಂಕಷ್ಟದಲ್ಲಿದ್ದಾರೆ. ಇಂಥವ್ರಿಗೆ ಏನಂತ ಹೇಳ್ತೀರಾ ಸರ್? ಇವರು ರೈತರಿಗೋಸ್ಕರ ಅಲ್ಲ ಇವ್ರು ಇರೋದು. ಈಗ ರೈತರ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಇವ್ರಿಗೆ ಅದ್ರ ಬಗ್ಗೆ 1% ಗೊತ್ತಿಲ್ಲ. ರೈತರುಗಳು ಜಮೀನ್ ಕಿತ್ಕೊಂಡು ರೈತರುಗಳಿಗೆ ಕುಡಿಯೋ ನೀರಿಗೆ ಸ್ಯಾನಿಟರಿ ನೀರು ಮಿಕ್ಸ್ ಮಾಡ್ಕೊಂಡು ಬಿಡುವಂತ ಸರ್ಕಾರ ಇವ್ರದ್ದು. ಏನೋ ಇವರಿಂದ ನಮ್ಗೆ ಯಾವ ಕಾರಣಕ್ಕೂ ₹1 ಎಕ್ಸ್ಪೆಕ್ಟೇಷನ್ ಇಕ್ಕೊಂಬಾರ್ದು. ಈ ಎಲೆಕ್ಷನ್ ಮುಗಿಲಿ, ಎಲೆಕ್ಷನ್ ಬರ್ಲಿ ಅಂತ ಕಾಯ್ತಾ ಇದೀವಿ ಸರ್. ನಾವು ಇಂಥ ಆಫೀಸರ್ಗಳಿಗೆ ಕರೆಕ್ಟಾಗಿ ನಾವು ಎಲೆಕ್ಷನ್ ಮುಗಿದ್ಮೇಲೆ ನಾವು ಉತ್ತರ ಕೊಡ್ಬೇಕು. ಇವ್ರಿಗೆ ನೆಕ್ಸ್ಟ್ ಗೌರ್ಮೆಂಟ್ ಚೇಂಜ್ ಆಗುತ್ತಲ್ಲ, ಅವಾಗಲೇ ಉತ್ತರ ಕೊಡಬೇಕು. ಇದ್ರ ಬಗ್ಗೆ ನಾವೇನಾರು ಧ್ವನಿ ಎತ್ತಿದ್ರೆ ನಮ್ಮ ಮೇಲೆ ಅವ್ರು ಕಂಪ್ಲೇಂಟ್ ಕೊಡೋದು, FIR ಮಾಡಿಸೋದು, ಇವೆಲ್ಲ ಮಾಡ್ತಾರೆ ಇವರು. ಇಲ್ಲಿ ರಾಮನಗರ ಜನ ನೀರಿಗೆ ಎಷ್ಟು ಒದ್ದಾಡ್ತಿದ್ದಾರೆ ಅಂತ ನೀವು ಬೇಕಾದ್ರೆ ಸುಳ್ಳು ಹೇಳಿದ್ರೆ, ನೀವು ಇಲ್ಲಿ ಬರೀ ಆಫೀಸ್ ಮುಂದೆ ನಿಂತಿದ್ದೀರಾ. ಇಲ್ಲಿ ಹೊಲಗಳಾಗಿರ್ಬೋದು, ನಮ್ಮ ಜಮೀನಾಗಿರ್ಬೋದು, ಅಲ್ಲೆಲ್ಲಾರ ಒಂದ್ಸತಿ ಹೋಗಿ ನೋಡಿ. ನಮಗೆ ನೀರಿನ ಎಷ್ಟು ಸಮಸ್ಯೆ ಇದೆ. ನಮ್ಗೆ ಕುಡಿಯೋ ನೀರು ಏನು, ಇವರು ನಮಗೆ ಕುಡಿಯೋ ನೀರು ಸ್ಯಾನಿಟರಿ ನೀರು ಮಿಕ್ಸ್ ಮಾಡಿಬಿಡ್ತಾ ಇದ್ದಾರೆ ನಮ್ಗೆ ಇವರು. ಇವ್ರ ಆಫೀಸ್ಗಳಿಗೆ ಇವ್ರು ನೋಡಿ ಇಲ್ಲಿ ನೀರು ಯಾವ ತರ ಇದೆ ಅಂತ. ಇವ್ರಿಗೆ ಚೆನ್ನಾಗಿರೋ ನೀರು ತಗೋತಾರೆ. ಇವ್ರೇನು ದುಡ್ಡು ಕೊಡಲ್ಲ. ನಾವು ದುಡ್ಡು ಕೊಟ್ಟು ಕುಡಿತೀವಲ್ಲ ನೀರು, ಅದಕ್ಕೆ ನಮಗೆ ಮೋಟ್ರ್ ಇದ್ರ ನೀರು, ಸ್ಯಾನಿಟರಿ ನೀರು ಮಿಕ್ಸ್ ಮಾಡಿಬಿಡ್ತಿದ್ದಾರೆ ನಮ್ಗೆ. ನಮ್ಮ ಹೆಸರು ಸಾಗರ್ ಅಂತ ಸರ್. ಸಾಗರ್ ರಾಮನಗರದಲ್ಲೇ ಇರೋದು ನಾನು. ತಾವು ಯಾವ್ದಾದ್ರು ಹೋರಾಟದಲ್ಲಿ ಯಾವ್ದಾರು ಇದ್ದೀರಾ ಸರ್? ಇಲ್ಲ ಸರ್, ಯಾವ ಹೋರಾಟದಲ್ಲೂ ಇಲ್ಲ. ರೈತರು ಸರ್ ನೋಡಿ, ಸಾಗರ್ ಅಂತ ರೈತರು ಪಾಪ ಎಷ್ಟು ಅವರ ನೋವನ್ನ ಹಂಚ್ಕೊಂಡು ಇವತ್ತು ಬರಗಾಲ, ಇವತ್ತು ಬರಗಾಲ ಅಂತಂದ್ಬಿಟ್ಟು ನಮ್ಮ ಜಿ ಪರಮೇಶ್ವರ್ ಅವರು ಘೋಷಣೆ ಮಾಡಿದ್ರು. ಇವತ್ತು ಬರಗಾಲ ಅಂತ ನೋಡಿ,
ಇವತ್ತು ರೈತರ ಒಂದು ಹಳ್ಳದ ಯಾವ ರೀತಿ ಇದೆ ಅಂತಂದ್ರೆ ನೀರು ಇಲ್ದಿರೋ ಪಾಪ ಎಷ್ಟು ಜನ ಇದು ಮಾಡ್ತಿದ್ದಾರೆ ಅಂತ ಈ ಸ್ಥಳೀಕರಾದಂಥ ಸ್ನೇಹಿತರು ಹೇಳಿದ್ರು. ನೋಡಿ ಇದು ಇನ್ನೊಂದ್ಸರಿ ತೋರಿಸ್ತೀವಿ ನೋಡಿ, ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಏನಕ್ಕೆ ಬೇಕು ನಮಗಿದು? ಈ ಥರ ಇಲ್ಲಿರೋ ನೀರನ್ನೇ ನಾವು ಕಾಪಾಡ್ಕೊಳಕ್ಕಾಗದ್ಮೇಲೆ ಯಾವ ರೀತಿ ನಮ್ಮನ್ನ ನಮ್ಮ ರಾಮನಗರನ್ನ ಕಾಪಾಡ್ತಾರೆ ಅಧಿಕಾರಿಗಳು ಅನ್ನೋದಕ್ಕೆ ಇದೇ ಸಾಕ್ಷಿ. ನೋಡಿ ಅಪ್ಪ ಇನ್ನೊಂದು ವಿಷಯ, ಒಳಗಡೆ ಬರ್ತೀನಿ ನಾನು. ಈ ರಾಮನಗರ ನಮ್ಮ ರಾಮನಗರ ಇದನ್ನ ಯಾವ ರೀತಿ ನೋಡಿ ಕಸದ ತೊಟ್ಟಿ ಆಗ್ಬಿಟ್ಟಿದೆ. ಇಲ್ಲಿ ನೋಡಿ ಕಸ ನೋಡಿ, ಇಲ್ಲಿರೋ ಅಧಿಕಾರಿಗಳು ಪಾಪ ಯಾವ ರೀತಿ ಬದುಕ್ತಾರೆ ಇಲ್ಲಿ ಹೋಗ್ಲಿ, ಯಾವ ರೀತಿ ಬದುಕ್ತಾರೆ ನೋಡಿ ಒಂದು ಗಾರ್ಡನ್ ಆಗಿರ್ಲಿ, ಒಂದು ಇದಾಗಿರ್ಲಿ, ನಮ್ಮ ಸರ್ಕಾರದಿಂದ ಬಿಲ್ ಮಾಡ್ಕೊಂತಾರೆ ಸರ್. ಇದು ಪಬ್ಲಿಕ್ ಟ್ಯಾಕ್ಸ್ ಮನಿಯಿಂದ ಬಿಲ್ ಮಾಡ್ಕೋತಾರೆ ಇದೆಲ್ಲ ಮೇಂಟೆನೆನ್ಸ್ ಗೆ ಅಂತ. ಇಲ್ಲೇ ನೋಡಿ ಇವ್ರು ಯಾವ ಮೇಂಟೆನೆನ್ಸ್ ಮಾಡ್ತಿದ್ದಾರೆ ನೋಡಿ ಸರ್. ಇಲ್ಲಿ ನೋಡಿ ಇಷ್ಟೊತ್ತು ನಾವು ಅಲ್ಲಿ ನೀರು ತೋರಿಸಿದ್ವಿ, ನೋಡಿ ಗಿಡಕ್ಕೆ ನೀರಿಲ್ಲ. ಅಲ್ಲಿ ನೀರು ರಸ್ತೆಯಲ್ಲಿ ಫೋಲ್ ಆಗ್ತಾ ಇದೆ, ಇಲ್ಲಿ ನೀರಿಲ್ಲ ಗಿಡಕ್ಕೆ. ಆ ನೀರು ಗಿಡಕ್ಕಾದ್ರೂ ಬಿಟ್ಟಿದ್ರೆ ಗಿಡ ಆದ್ರೂ 4 ಜನಕ್ಕೆ ಹಸಿರೇ ಉಸಿರು ಅಂತ ಹೇಳ್ತೀವಲ್ಲ, ಆ ಒಂದು ಇದಾಗ್ತಿತ್ತು. ದಯವಿಟ್ಟು ರಾಮನಗರದ ಯಾರು ಇಲ್ಲಿ ಕಂದಾಯ ಅಧ್ಯಕ್ಷ ಯಾರಿದ್ದೀರಿ, ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ ಅಂತ ಹೇಳ್ತಾ ಈ ಒಂದು ಲೈವ್ ನಾ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.